ಮೂಲ ಶಿರೂರು ಮಠದ ಪಶ್ಚಿಮ ಭಾಗದಲ್ಲಿ ಇರುವಂಥದ್ದು ಸುವರ್ಣಾ ನದಿ. ಈ ಸುವರ್ಣಾ ನದಿ ಕುದುರೆಮುಖದ ಆ ಕಾಡುಗಳಲ್ಲಿ ಹುಟ್ಟಿ ಆ ಮೂಲಕವಾಗಿ ಪಶ್ಚಿಮದ ಅರಬ್ಬಿ ಸಮುದ್ರವನ್ನು ಸೇರ್ತದೆ. ಇಂತಹ ಈ ಪವಿತ್ರವಾದಂತಹ ಜಾಗದಲ್ಲಿ ತೀರ್ಥಸ್ಥಾನವೂ ಕೂಡ ಅತ್ಯಂತ ಪ್ರಮುಖವಾದದ್ದು. ಮಹಾಲಯ ಅಮಾವಾಸ್ಯೆ ಜೊತೆಗೆ ಅನೇಕ ಎಳ್ಳಮಾವಾಸ್ಯೆ ಇಂತಹ ಪವಿತ್ರ ಪರ್ವದಿನಗಳಲ್ಲಿ ಸುವರ್ಣಾ ನದಿಯಲ್ಲಿ ಸ್ನಾನ ಮಾಡುವುದು ಎನ್ನುವುದು ಅನೇಕ ಭಕ್ತರ ಆಸೆ. ಆ ಮೂಲಕವಾಗಿ ಅತ್ಯಂತ ವಿಶೇಷ ಸಂಖ್ಯೆಯಲ್ಲಿ ಆ ಸಮಯದಲ್ಲಿ ಈ ಸುವರ್ಣಾ ನದಿಯಲ್ಲಿ ಸ್ನಾನವನ್ನು ಮಾಡ್ತಾರೆ. ಈ ಸುವರ್ಣಾ ನದಿಯ ಮತ್ತೊಂದು ವಿಶೇಷವಾದಂತಹ ಅಂಶ ಏನು ಅಂತ ಹೇಳಿದರೆ, ಉಡುಪಿಯ ಇಡೀ ಮಹಾನಗರಕ್ಕೂ ಕೂಡ ನೀರನ್ನು ಕೊಡುವಂಥದ್ದು, ಕುಡಿಯುವ ನೀರನ್ನು ಕೊಡುವಂಥದ್ದು ಈ ನದಿಯಿಂದಲೇ ಸಾಗುವಂಥದ್ದು. ಇಂತಹ ಉಡುಪಿಯ ಮಹಾನಗರದ ಮಹಾಜನತೆಗೆ ನೀರನ್ನು ಉಣಿಸುವಂತಹ ಸೌಭಾಗ್ಯ ಶಿರೂರು ಮಠದ್ದು. ಇಂತಹ ನೆಲೆಯಲ್ಲಿ ಈ ಸುವರ್ಣಾ ನದಿಯಲ್ಲಿ ಹರಿಯುತ್ತಿರುವಂತಹ ನದಿ ಪವಿತ್ರವಾದಂತಹ ಅಂಶಗಳನ್ನು ಕೂಡ ಅದು ಹೊಂದಿದೆ. ಆ ಮೂಲಕವಾಗಿ ಉಡುಪಿಯ ಜನರಿಗೆ ನಿತ್ಯವೂ ಕೂಡ ಸ್ನಾನಕ್ಕೆ, ಆಹಾರಕ್ಕೆ, ಆ ಮೂಲಕವಾಗಿ ಕುಡಿಯುವುದಕ್ಕೆ ನೀರನ್ನು ಒದಗಿಸುವಂತಹ ಪವಿತ್ರ ನದಿ ಈ ಸುವರ್ಣಾ ನದಿ.